ಪಶ್ಚಿಮೋತ್ತಾಸನ. ಇವಾಗ ಪಶ್ಚಿಮೋತ್ತಾಸನ ಮಾಡುವವರು ಫಸ್ಟು ಬಾಡಿ ಇಲ್ಲಿ ನೋಡಿ, ಇದು ಫುಲ್ ಟಚ್ ಆಗಿರುತ್ತೆ ಕೆಳಗಡೆ. ರೀಡ್ ಮಾಡಿ, ಹ್ಯಾಂಡ್ ರೈಸ್ ಮಾಡಬೇಕು. ಬ್ರೀತ್ ಇನ್ ಹೆಲ್ ಮತ್ತು ಎಕ್ಸೇಲ್ ಮಾಡಿ, ಬೆಂಡ್ ಫಾರ್ವರ್ಡ್, ಎಕ್ಸೇಲ್ ಮಾಡಿ, ಫಿಂಗರ್ ನೋಡಿ, ಇದನ್ನು ಹಿಂಗೆ ಇಟ್ಕೋಬೇಕು. ಪಶ್ಚಿಮೋತ್ತಾಸನ ಹೇಳೋದು, ಓಕೆನಾ? ಸಿ ಬ್ರೀತ್ ಔಟ್, ಎಕ್ಸೇಲ್, ಬ್ರೀತ್ ಔಟ್. ಇದು ಹಿಂಗೆ ಎಲ್ಬೋ ಟಚ್ ಆಗಿರಬೇಕು, ಫಿಂಗರ್ ಹಿಂಗೆ ಇಟ್ಕೊಂಡಿರಬೇಕು, ಓಕೆನಾ? ಸೊ ಫುಲ್ಲು ಫ್ಲ್ಯಾಟ್ ಆಗಿರಬೇಕು. ಇದು ಪಶ್ಚಿಮೋತ್ತಾಸನ ಮಾಡೋದು ಈ ಥರ ಇರಬೇಕು, ಅರ್ಥ ಆಯ್ತಲ್ಲ? ಮತ್ತು ಇಲ್ಲಿ ಫ್ಲ್ಯಾಟ್ ಆಗಿರಬೇಕು, ಇದು ಕ್ರಾಸ್ ಆಗಬಾರ್ದು, ಇದು ಫ್ಲ್ಯಾಟ್ ಆಗಿರಬೇಕು. ರಿಲ್ಯಾಕ್ಸ್. ನೆಕ್ಸ್ಟು ಪಶ್ಚಿಮೋತ್ತಾಸನ, ಉಷ್ಟ್ರಾಸನ ನೋಡಿ. ಉಷ್ಟ್ರಾಸನ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಓಕೆನಾ? ಇಷ್ಟು ಗ್ಯಾಪ್ ಇಟ್ಕೊಳ್ಳಿ. ಇಲ್ಲಿ ಹೀಲು ಜಾಯಿಂಟ್ ಆಗಿರಬೇಕು. ಈಗ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ, ಫುಟ್ ಕೆಳಗೆ ಮಾಡಿ. ಉಷ್ಟ್ರಾಸನ ಪೋಶ್ಚರ್. ಈ ಉಷ್ಟ್ರಾಸನ ಪೋಶ್ಚರ್ ಬಂದು ನೋಡಿ, ಇದು ಈ ಹ್ಯಾಂಡ್ ಇದೆಯಲ್ಲ, ಹ್ಯಾಂಡ್ ಬಂದ್ಬಿಟ್ಟು ಕಾಲಿನ ಮೇಲೆ ಕರೆಕ್ಟಾಗಿ ಕೂತಿರ್ಬೇಕು. ಇದು ಹಿಂಗೆ ನೆಕ್ ಬೆಂಡ್ ಆಗಿರುತ್ತೆ. ಇದು ಸ್ವಲ್ಪ ಹಿಂದೆ ಪುಷ್ ಮಾಡಬೇಕು ಬಾಡಿ. ಇದು ಫ್ಲ್ಯಾಟ್ ಆಗಿರಬೇಕು, ತುಂಬ ಬೇಡ. ಇದು ನೀ ಸ್ಟ್ರೈಟ್ ಆಗಿರಬೇಕು, 90 ಡಿಗ್ರಿ. ರಿಲ್ಯಾಕ್ಸ್. ದಂಡಾಸನ ಮಲ್ಕೋಬೇಕು. ಫಸ್ಟು ಮಲ್ಕೊಂಡು ಕಾಲನ್ನ ಬೆಂಡ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಜಾಯಿಂಟ್ ಆಗಿರ್ಬೇಕು, ಇಲ್ಲಿ ಸ್ವಲ್ಪ ಓಪನ್ ಆಗಿರ್ಬೇಕು, ನೋ ಪ್ರಾಬ್ಲಮ್, ಓಕೆನಾ? ಫಸ್ಟು ಲೆಗ್ನ ಎತ್ತಬೇಕು, ಆಮೇಲೆ ತಲೆ ಎತ್ಕೋಬೇಕು, ಉಳ್ಕೊಳ್ಳಿತ್ತು. ಸೊ ಈ ಪೊಸಿಷನ್ಗೆ ಇರಬೇಕು. ಇಲ್ಲಿ ಸ್ವಲ್ಪ ನೀ ಓಪನ್ ಇದ್ರೆ ಓಕೆ. ಇದು ಎಷ್ಟು ಆಗುತ್ತೆ ಅಷ್ಟು ಮೇಲೆ ಲಿಫ್ಟ್ ಮಾಡಿ, ಓಕೆನಾ? ಇಲ್ಲಿ ಜಾಯಿಂಟ್ ಆಗಿರಬೇಕು. ರಿಲ್ಯಾಕ್ಸ್. ಸೇತುಬಂಧಾಸನ. ಇಲ್ಲಿ ನೋಡಿ, ಸೇತುಬಂಧಾಸನದಷ್ಟೇ ಲೆಗ್ ಸ್ವಲ್ಪ ಓಪನ್ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಒಂದು 4 ಇಂಚಸ್ ಓಪನ್ ಮಾಡಿಕೊಳ್ಳಿ. ಇಲ್ಲಿ ಫಸ್ಟ್ ಲೆಗ್ನ ಬಾಡಿನ ಎತ್ಕೊಳ್ತೀವಿ. ಇಲ್ಲಿ ನೋಡಿ, ಇದು ನೆಕ್ ಮೇಲೆ ಕುತ್ಕೊಂಡಿರ್ಬೇಕು, ತಲೆ ಮೇಲೆ ಅಲ್ಲ, ನೆಕ್ ಮೇಲೆ ಕುತ್ಕೊಂಡಿರ್ಬೇಕು. ಇಲ್ಲಿ ಹ್ಯಾಂಡಲ್ ಇಟ್ಕೊಂಡು ಇದ್ರ ಮೇಲೆ ಪುಷ್ ಮಾಡಿರ್ಬೇಕು. ಬಾಡಿ ಸ್ಟ್ರೈಟ್ ಆಗಿರುತ್ತೆ. ಲೆಗ್ ಜಾಯಿನ್ ಮಾಡಿ ನೀವು ಇಲ್ಲಿ ಓಪನ್ ಮಾಡ್ಕೊಂಡು ಮಾಡ್ಬೋದು. ಸ್ವಲ್ಪ ಲೆಗ್ ಜಾಯಿನ್ ಮಾಡಿ. ಇಷ್ಟೇ ಇರಬೇಕು, ಓಕೆನಾ? ಲೆಗ್ಗು ಇಷ್ಟೇ ಇರಬೇಕು. ನೀವು ತುಂಬ ಓಪನ್ ಮಾಡಿ ಇಟ್ಕೋಬೇಡಿ, ತುಂಬ ಕ್ಲೋಸ್ ಮಾಡಬೇಡಿ. ರಿಲ್ಯಾಕ್ಸ್. ಕರ್ಣಪೀಠಾಸನ ಮಾಡೋರು ಈಗ ಫಸ್ಟ್ ಮಾಡ್ಕೋಬೇಕು. ಇದು ಈಗ ಲೆಗ್ನ ಮೇಲೆ ಎತ್ಕೋಬೇಕು. ಸ್ವಲ್ಪ ಇನ್ನೊಂದು ಲೆಗ್ ಮೇಲೆ ಎತ್ಕೋಬೇಕು. ಇಲ್ಲಿ ಫುಲ್ಲು ಇಲ್ಲಿ ಜಾಯಿಂಟ್ ಆಗಿರಬೇಕು, ಕೆಳಗಡೆ ಟಚ್ ಆಗಿರಬೇಕು. ಫ್ಲ್ಯಾಟ್ ಮಾಡಿ ಲೆಗ್ ಫ್ಲ್ಯಾಟ್. ಸೊ ಕೈ ಫುಲ್ಲು ಸ್ಟ್ರೈಟ್ ಆಗಿರಬೇಕು, ಗೊತ್ತಾಯ್ತಲ್ಲ? ಸೊ ಇಲ್ಲಿ ನೋಡಿ, ಇದು ಗ್ಯಾಪ್ ಬರಬಾರ್ದು, ಇಲ್ಲಿ ಫುಲ್ ಟಚ್ ಆಗಿರುತ್ತೆ. ರಿಲ್ಯಾಕ್ಸ್. ಗರ್ಭಪಿಂಡಾಸನ. ನೋಡಿ, ಫಸ್ಟ್ ಪದ್ಮಾಸನ ಹಾಕಿ ಎರಡು ಕೈನ ಈ ಕಾಲು ಬಿಟ್ವೀನ್ ಲೆಗ್ಗಲ್ಲಿ ಹಾಕಬೇಕು. ಕಾಲನ್ನ ಒಳಗಡೆ ಹಾಕ್ಕೊಳ್ತೀವಿ. ಆಮೇಲೆ ಇದು ನೋಡಿ, ಹಿಂಗೆ ಎಳ್ಕೊಂಡ್ಬಿಟ್ಟು ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು. ಜಾಯಿಂಟ್ ಆಗಿರುತ್ತೆ. ಇದು ಫುಲ್ ಜಾಯಿಂಟ್ ಆಗಿರಬೇಕು. ರಿಲ್ಯಾಕ್ಸ್. ನೋಡಿ, ಗೋಮುಖಾಸನದಲ್ಲಿ ಇದು ಹಿಂಗೆ ಕ್ಲೀನಾಗಿ ಕ್ಲೋಸ್ ಮಾಡಿರ್ಬೇಕು. ನೋಡಿ, ಇದು ಫುಲ್ಲು ಫೇಸ್ ಥರ ಇರುತ್ತೆ, ಕವ್ ಫೇಸ್ ಥರ. ಸೊ ಹಿಂಗೆ ಕೂತ್ಕೊಂಡು ಓಕೆ. ಈ ಯಾವ ಕಾಲು ಮೇಲೆ ಇದೆಯೋ ಅದರ ಒಪೋಸಿಟ್ ಹ್ಯಾಂಡ್ ಮೇಲೆ ಹೋಗುತ್ತೆ. ನೋಡಿ, ಇದು ಹಿಂಗೆ ಇಲ್ಲಿ ಗ್ಯಾಪ್ ಬರೋದು, ಕ್ಲೋಸ್ ಆಗಿರುತ್ತೆ, ಬಾಡಿ ಸ್ಟ್ರೈಟ್ ಆಗಿರುತ್ತೆ. ನಾವು ಬಿಟ್ಟು ರಿಲ್ಯಾಕ್ಸ್. ನೋಡಿ, ಸುಪ್ತ ಕೋಣಾಸನ. ಸರ್ವಾಂಗಾಸನ ಥರ ಮಾಡಬೇಕು. ಲೆಗ್ನ ಫುಲ್ ಮೇಲೆ ಈಗ ಕಾಲನ್ನ ಓಪನ್ ಮಾಡಿ ಕಾಲನ್ನ ಇಟ್ಕೋಬೇಕು. ಈ ಸುಪ್ತ ಕೋಣಾಸನ ಹಿಂಗೆ ಬರಬೇಕು, ಕ್ಲೀನಾಗಿ, ಓಕೆನಾ? ಇದು ಸುಪ್ತ ಕೋಣಾಸನ. ರಿಲ್ಯಾಕ್ಸ್. ಫಸ್ಟು ಅರ್ಧ ಅದು ಮೇಲೆ ಕಾಲು ಮೇಲೆ ಲಾಕ್ ಮಾಡಿ. ಸೊ ಇಲ್ಲಿ ಲಾಕ್ ಮಾಡ್ಬೇಕು, ಇದು ಇಂಪಾರ್ಟೆಂಟ್, ಓಕೆನಾ? ಆಮೇಲೆ ಬ್ರೀದ್ ಎಕ್ಸೇಲ್, ಕೈನ ಪಕ್ಕದಲ್ಲಿ ಬ್ರೀದ್ ಎಕ್ಸೇಲ್, ಟಚ್
ಸೊ ಇಷ್ಟು ಮಾಡಿರಬೇಕು ನೀವು. ಇಷ್ಟು ಮಾಡಿದರೆ ಸೊ ಇದು ಅರ್ಧಬದ್ಧ ಪಾದೋತ್ಥಾನಾಸನ. ರಿಲ್ಯಾಕ್ಸ್. ನೋಡಿ ಆ ಥರ ಫಸ್ಟ್ ಎರಡು ಕಾಲನ್ನು ಸ್ಟ್ರೆಚ್ ಮಾಡಿರ್ತೀವಿ. ಎರಡು ಕಾಲನ್ನು ಇಟ್ಕೊಂಡು ತಮ್ಮ ಫಿಂಗರ್ ಇಟ್ಕೊಳ್ತೀವಿ. ಆಮೇಲೆ ಒಂದು ಕಾಲನ್ನ ಫುಲ್ ಸ್ಟ್ರೈಟ್ ಮೇಲೆ ಎತ್ಕೋಬೇಕು. ಇದು ಕಿವಿ ಎಷ್ಟು ತುದಿ ಮೇಲೆ ಬರಬೇಕು. ಮುಂದೆ ನೋಡಬೇಕು. ಇದು ಆ ಕಾಲನ ಧನುರಾಸನ. ರಿಲ್ಯಾಕ್ಸ್. ನೋಡಿ ಇವಾಗ ಹಲಾಸನ ಮಲ್ಕೋಬೇಕು ಬೆನ್ನ ಮೇಲೆ. ಸೊ ಬ್ರೀದಿಂಗ್ ಕ್ಲಿಯರ್ ಆಗಿರುತ್ತೆ. ಲೆಗ್ ಸ್ಟ್ರೆಚ್ ಮಾಡಬೇಕು. ಲೆಗ್ ಸ್ಟ್ರೆಚ್ ಆಗಿರಬೇಕು. ಹ್ಯಾಂಡ್ ಕೆಳಗಡೆ ಇದೆ. ಸೊಂಟೆ. ಇಲ್ಲಿ ಹ್ಯಾಂಡ್ ಸೊಂಟ ಮೇಲೆ ಇರುತ್ತೆ. ಇಲ್ಲಿ ಬ್ರೀದಿಂಗ್ ಮಾಡಿ ಈ ಬಾಡಿನ ಸ್ಟ್ರೈಟ್ ಮಾಡೋಕ್ಕೆ ನೋಡಿ ಹೀಗೆ ಸ್ಟ್ರೈಟ್ ಮಾಡ್ಕೋಬೇಕು. ಲೆಗ್ ಚೂಪಾಗಿರುತ್ತೆ. ಬ್ರೀದಿಂಗ್ ನಾರ್ಮಲ್ ಬ್ರೀತ್. ರಿಲ್ಯಾಕ್ಸ್. ನೋಡಿ ಬಾಕಾಸನ. ಫಸ್ಟ್ ಹ್ಯಾಂಡ್ ಸ್ಟ್ರೈಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಈ ಕಾಲನ್ನ ಬಂದ್ಬಿಟ್ಟು ಕಂಗ್ಲ ಕೆಳಗಡೆ ಇಟ್ಕೋಬೇಕು. ಶೋಲ್ಡರ್ ಹತ್ರ ಬ್ರೀದಿಂಗ್ ಮೂವ್ ಬಾಡಿ ಮೂವ್ ಮಾಡಿ ಬಾಡಿ ಲಿಫ್ಟ್ ಮಾಡಬೇಕು. ಲೆಗ್ ಲಿಫ್ಟ್ ಆಗಿರುತ್ತೆ. ಸೊ ಇಲ್ಲಿ ಇದು ಜಾಯಿಂಟ್ ಆಗಿರಬೇಕು. ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಬರಬಾರ್ದು. ಓಕೆನಾ? ಗ್ಯಾಪ್ ಬಂದಿದೆ ಬಟ್ ಗ್ಯಾಪ್ ಬರಬಾರ್ದು. ಮೂವ್ ಮಾಡಿ ಬಾಡಿ. ಓಕೆ, ರಿಲ್ಯಾಕ್ಸ್. ಹಿಂಗೆ ಇರಬೇಕು. ನೆಕ್ಸ್ಟ್ ಗರುಡಾಸನ. ಲೆಗ್ ಇಲ್ಲಿ ಗರುಡಾಸನದಲ್ಲಿ ಲೆಗ್ ಲಾಕ್ ಆಗಿರುತ್ತೆ. ಕೆಳಗಡೆ ಲಾಕ್ ಆಗಿರಬೇಕು. ಇದು ಹ್ಯಾಂಡು ಪಿಕ್ಚರಲ್ಲಿ ಇಷ್ಟೇ ಇದೆ. ಇಷ್ಟಾಗಿ ಮಾಡಿ. ಇದು ಲೆವೆಲ್ ಆಗಿರಬೇಕು. ನಾವು ಏನು ಪಿಕ್ಚರಲ್ಲಿ ಕೊಟ್ಟಿದ್ವಿ ಅದೇ ಥರ ಇರಬೇಕು. ಸೊ ತಲೆಗೆ ಲೆವೆಲ್ ಆಗಿರುತ್ತೆ. ಅಂದರೆ ಪೂರ್ಣ ಧನುರಾಸನ. ಮಲ್ಕೋಬೇಕು. ಹೊಟ್ಟೆ ಮೇಲೆ ಮಲ್ಕೋಬೇಕು. ಫಸ್ಟ್ ಕಾಲು ನೋಡಿ ತಮ್ಮ ಫಿಂಗರ್ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು. ಎಲ್ಬೋ ಬೆಂಡ್ ಮಾಡಿಬಿಟ್ಟು ಬಾಡಿನ ಟ್ವಿಸ್ಟ್ ಮಾಡಬೇಕು. ಹ್ಯಾಂಡ್ ಶೋಲ್ಡರ್ನ ಟ್ವಿಸ್ಟ್ ಮಾಡಿ ಫುಲ್ ಲಿಫ್ಟ್ ಎಷ್ಟಾಗುತ್ತಷ್ಟು ಸ್ಲಾಪ್ ಮಾಡಬೇಕು. ಈ ಸ್ಟ್ರೈಟಾಗಿ ಬರಬೇಕು. ಇದು ಇಲ್ಲಿ ಆದಷ್ಟು ಲೆಗ್ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿ. ಲೆಗ್ ಓಪನ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಲೆಗ್ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಇಷ್ಟು ಬರಬೇಕು. ಓಕೆನಾ? ಪೂರ್ಣ ಧನುರಾಸನದಲ್ಲಿ ಇಷ್ಟು ಬರಬೇಕು. ಫಸ್ಟು ಕುಕ್ಕುಡಾಸನದಲ್ಲಿ ಪದ್ಮಾಸನ ಫಸ್ಟ್ ಹಾಕೊಳ್ತೀವಿ. ಎರಡು ಕೈನ ಗರುಡಾಸನ ಎಲ್ಲ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಹಿಂಗೆ ಬಾಡಿನ ಸ್ಟ್ರೈಟ್ ಮಾಡ್ಕೊಂಡು ಚೆಸ್ಟ್ ಓಪನ್ ಮಾಡು. ಇಲ್ಲಿ ಚೆಸ್ಟ್ ಓಪನ್ ಆಗಿರಲಿ. ಇದು ಕುಕ್ಕುಡಾಸನ. ಓಕೆನಾ? ರಿಲ್ಯಾಕ್ಸ್. ಕೈನ ಬಿಟ್ಟು ಪದ್ಮಾಸನದ ಎರಡು ಕಾಲನ್ನು ಮಿಡ್ಲಲ್ಲಿ ಹಾಕೋಬೇಕು. ಪದ್ಮಾಸನಿಗೆ ಹೊರಗಡೆ ಇರುತ್ತೆ. ಈ ಕಾಲ ಮಿಡ್ಲಲ್ಲಿ ಬರಬೇಕು. ಲಾಕ್ ಆದರೆ ಮಾತ್ರ ನಿಮಗೆ ಕುಕ್ಕುಡಾಸನ ಇರೋಕ್ಕಾಗೋದು. ಬೇರೆ ಪದ್ಮಾಸನ ಹಾಕೋಬೇಕು. ಫಸ್ಟ್ ಪರ್ವತಾಸನದಲ್ಲಿ ಎರಡು ಕೈನ ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತೀವಿ. ಸ್ಟ್ರೆಚ್ ಮಾಡಿ ಬಾಡಿ ಸ್ಟ್ರೈಟ್ ಮಾಡ್ಕೋಬೇಕು. ಇಲ್ಲಿ ಗ್ಯಾಪ್ ಇರಬಾರ್ದು. ನೋಡಿ ಇದು ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿ ಗ್ಯಾಪ್ ಇರಬಾರ್ದು. ಪದ್ಮಾಸನ ಕರೆಕ್ಟಾಗಿ ಇಲ್ಲಿ ಎರಡು ಸೈಡ್ ಕೂತಿರಬೇಕು. ಇದು ಪರ್ವತಾಸನ. ಮಕ್ಕಳು ವೀರಭದ್ರಾಸನ. ಇಲ್ಲಿ ಎರಡು ಕಾಲ ಅಗಲ ಮಾಡಿರ್ತೀವಿ. ಒಂದು ಹಾಫ್ ಕ್ಲಾಸ್ ಆಗಿರುತ್ತೆ, ಫುಲ್ ಕ್ಲಾಸ್ ಆಗಿರುತ್ತೆ. ಸ್ಟ್ರೆಚಲ್ಲಿ ಹ್ಯಾಂಡ್ ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿ ನೆಕ್ನ ಫುಲ್ ಟರ್ನ್ ಮಾಡಿ ತುದಿ ಬೆರಳ ನೋಡ್ತಾ ಇರಬೇಕು. ಇದು 90 ಡಿಗ್ರಿ ಆಗಿರಬೇಕು. ನೋಡಿ ಇದು ಇಲ್ಲಿ 90, ಇಲ್ಲಿ 90. ಬ್ರೀದಿಂಗ್ ಕ್ಲಿಯರ್ ಆಗುತ್ತೆ. ರಿಲ್ಯಾಕ್ಸ್. ಮರ್ಷಾಸನ ಏನು ಮಾಡೋದು ಅಂತ ನೋಡಿ. ಫಸ್ಟ್ ಹಿಂಗೆ ಕೂತ್ಕೋಬೇಕು. ಇವಾಗ ಫಸ್ಟು ಕೈಗೆ ಎಲ್ಬನ ಕೆಳಗಡೆ ಇಟ್ಟು ಹ್ಯಾಂಡ್ನ ನೆಕ್ ಹತ್ರ ಇಟ್ಕೊಳ್ಳಿ. ಪುಷ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟೇ. ಎಷ್ಟು ತಮ್ಮ ಫಿಂಗರ್ ಇಟ್ಕೊಂಡು ಎಲ್ಬನ ಬೆಂಡ್ ಮಾಡ್ತೀವಿ. ಇಲ್ಲಿ ಎರಡು ಸೈಡ್ ಟಚ್ ಆಗಿರಬೇಕು. ಬ್ರೀದಿಂಗ್ ನಾರ್ಮಲ್ ಬ್ರೀತ್ ಆಗಿರುತ್ತೆ. ಓಕೆ, ಇಷ್ಟೇ ಮಾಡಿ. ಓಕೆನಾ? ರಿಲ್ಯಾಕ್ಸ್. ಟರ್ನ್ ಫಸ್ಟ್ ರೈಟ್ ಲೆಗ್ ಫುಲ್ ಟರ್ನ್ ಆಗುತ್ತೆ. ಲೆಫ್ಟ್ ಲೆಗ್ ಹಾಫ್ ಕ್ಲಾಸ್ ಆಗುತ್ತೆ. ಟ್ವಿಸ್ಟ್ ಮಾಡ್ತೀವಿ. ಹ್ಯಾಂಡ್ನ ಟ್ವಿಸ್ಟ್ ಮಾಡಿ
ನಮ್ಮ ಎಡಗೈಯನ್ನು ಬಲಗಾಲ ಪಕ್ಕದಲ್ಲಿ ಇಡ್ತೀವಿ. ಯಾವ ಸೈಡ್ ತಿರುಗ್ತೀವಿ ಅದನ್ನು. ಇಲ್ಲಿ ನೋಡಿ, ಇಲ್ಲಿ ಮೇಲೆ ತುದಿ ಇದು ತಮ್ಮ ಫಿಂಗರ್ ನೋಡ್ತಾ ಇರಿ. ಸೊ ಇದು ಪರಿವರ್ತನೆ ಮಾತ್ರ ಚೆಸ್ಟ್ ಹೊರಗಡೆ ಬರಬೇಕು. ರಿಲ್ಯಾಕ್ಸ್. ಓಪನ್ ಲೆಗ್ಸ್. ಲೆಗ್ಸ್ನ ಓಪನ್ ಮಾಡಿ ಇಟ್ಕೊಳ್ತೀವಿ. ಪರಿವೃತ ಪಾರ್ಶ್ವನಾಸನಕ್ಕೆ ಯಾವ ಸೈಡ್ ಮಾಡ್ತೀವಿ? ಟ್ವಿಸ್ಟ್. ಲಾಕ್ ಮಾಡಬೇಕು ಹಿಂದ್ಗಡೆ. ಫುಲ್ ಟರ್ನ್ ಮಾಡ್ತೀವಿ. ಹಾಫ್ ಕ್ರಾಸ್ ಮಾಡ್ತೀವಿ. ಲೆಗ್ನ ಬೆಂಡ್ ಮಾಡಬೇಕು. ಇಲ್ಲಿ ಈ ಕೈಯಿಂದ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಹಿಂದ್ಗಡೆ ಎರಡು ಕೈಯಿಂದ ಲಾಕ್ ಮಾಡಬೇಕು. ಇಷ್ಟು ಎತ್ತು ಮೇಲೆ ಬಡಿ. ಪರಿವೃತ ಪಾರ್ಶ್ವ. ಓಕೆ. ಸೊ ಇದು ಪರಿವೃತ, ಇದು ಸ್ಟ್ರೈಟ್ ಆಗಿರಬೇಕು. ಪರಿವೃತ ಪಾರ್ಶ್ವನಾಸನ ಡಿಪೆಂಡ್ ಮಾಡಬೇಕು. ಓಕೆ, ಇಷ್ಟು ರಿಲ್ಯಾಕ್ಸ್ ಆಯ್ತಾ? ಇವಾಗ ವೃಕ್ಷಾಸನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಲೆಗ್ನ ತೊಡೆ ಹತ್ರ ಇಟ್ಕೋಬೇಕು. ಇಟ್ಕೋಬೇಕು. ಆಮೇಲೆ ಎರಡು ಕೈಗಳನ್ನು ಮೇಲೆಗೆ ಎತ್ಕೊಂಡು ಸ್ಟ್ರೈಟ್ ಹ್ಯಾಂಡ್ ಸ್ಟ್ರೈಟ್ ಮಾಡ್ಕೊಳ್ತೀವಿ. ಬ್ರೀದಿಂಗ್ ಇಲ್ಲಿ ಗ್ಯಾಪ್ ಬರಬಾರ್ದು. ನೋಡಿ, ಇಲ್ಲಿ ಗ್ಯಾಪ್ ಬರಬಾರ್ದು. ಬಾಡಿ ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿ ನಾರ್ಮಲ್ ಬ್ರೀತ್ ಮಾಡ್ಕೊಂಡ್ರೆ ಆಯಿತು. ಇದು ಹ್ಯಾಂಡ್ ಜಾಯಿಂಟ್ ಆಗಿರುತ್ತೆ. ಮುಂದೆ ನೋಡ್ತಾ ಇರಬೇಕು. ಇದನ್ನು ಅಬ್ಸರ್ವ್ ಮಾಡಿ. ಆ್ಯಂಡ್ ಇಲ್ಲಿ ಗ್ಯಾಪ್ ಬರಬಾರ್ದು. ಕೆಳಗಡೆ ಸೈಡಲ್ಲಿ ಗ್ಯಾಪ್ ಬರಬಾರ್ದು. ರಿಲ್ಯಾಕ್ಸ್. ಉತ್ತರಾಸನ ಹೆಂಗೆ ಮಾಡೋದು ಅಂತ ನೋಡಿ. ಬ್ರೀತಿಂಗ್ ಹಾಲ್ ಮಾಡ್ಕೊಳ್ಳಿ. ಬ್ರೀತಿಂಗ್ ಎಕ್ಸೇಲ್ ಮಾಡಿ ಹಿಂದ್ಗಡೆ ಕಾಲನ್ನ ಹಿಡ್ಕೋಬೇಕು. ಇಲ್ಲಿ ಫುಲ್ ಟಚ್ ಆಗಿರ್ಬೇಕು ಬಾಡಿ. ಓಕೆನಾ? ಇಲ್ಲಿ ನೋಡಿ, ಇದಕ್ಕೆ ಜಾಯಿಂಟ್ ಆಗಿರುತ್ತೆ. ಇಲ್ಲಿ ಹೀಲ್ ಅಷ್ಟರಾಗಿ ಮಾತ್ರ ಬರಬೇಕು. ಹೀಲ್ ಹತ್ರವಾಗಿ ಬರಬೇಕು. ಬ್ರೀತ್ ಎಕ್ಸೇಲ್ ಆಗಿರುತ್ತೆ. ಇಲ್ಲಿ ಫುಲ್ ಬಾಡಿನ ಟಚ್ ಮಾಡಿರ್ತೀವಿ. ರಿಲ್ಯಾಕ್ಸ್. ನೋಡಿ, ಇಲ್ಲಿ ವೀರ್ನಿಲಾಸನ. ವೀರ್ನಿಲಾಸನ ಹೆಂಗೆ ಮಾಡೋದು ಅಂತ ಫಸ್ಟು ಸ್ಟ್ರೆಚ್ ಮಾಡಬೇಕು. ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ತೀವಿ. ಇಲ್ಲಿ ಬ್ರೀತಿಂಗ್ ಹಾಲ್ ಮಾಡಿ ಫುಲ್ಲು ಎಷ್ಟಾಗುತ್ತೆ ಅಷ್ಟು ಫ್ಲ್ಯಾಟಾಗಿ ಬಾಡಿನ ಈ ಲೆವೆಲಿಗೆ ತಗೊಳ್ಳಿ. ಇಷ್ಟೇ ಇರಬೇಕು. ಇಷ್ಟು ವೀರ್ನಿಲಾಸನ. ರಿಲ್ಯಾಕ್ಸ್. ಇವಾಗ ತ್ರಿಶೂಲಾಸನ ಮಾಡ್ತಾ ಇದ್ದೀವಿ. ತ್ರಿಶೂಲಾಸನ ಇಲ್ಲಿ ಕಾಲನ್ನ ಇಡಬೇಕು. ಯಾವ ಈ ಕಾಲದಲ್ಲಿ ಮಾಡ್ತಾ ಇರೋದು. ಈ ಕಾಲನ್ನ ಫಸ್ಟ್ ಹಿಂಗೆ ಇಟ್ಕೋಬೇಕು. ಆಮೇಲೆ ಇಲ್ಲಿ ಹಿಂದ್ಗಡೆ ನೋಡಿ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡ್ಕೋಬೇಕು. ಹ್ಯಾಂಡ್ನ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಲೆಗ್ನ ಸ್ಟ್ರೈಟ್ ಮಾಡ್ಕೋಬೇಕು. ಟ್ಯೂಬ್ ಮಾಡಿರ್ತೀವಿ. ಇಲ್ಲಿ ಬಾಡಿನ ಟ್ವಿಸ್ಟ್ ಮಾಡಿ. ತ್ರಿಶೂಲಾಸನ. ರಿಲ್ಯಾಕ್ಸ್. ಇಲ್ಲಿ ನೋಡಿ, ಪರಿವೃತ್ತ ಜಾನು ಶಿರಸಾಸನ ಮಾಡಿಸ್ತಾ ಇದ್ದೀವಿ. ಪರಿವೃತ್ತ ಜಾನು ಶಿರಸಾಸನ. ಇದು ಫುಲ್ ಟ್ವಿಸ್ಟ್ ಮಾಡಿ. ಇದು ಇಲ್ಲಿ ಟಚ್ ಆಗಿರಬೇಕು. ಕೈ ಹಂಗೆ ತಗೋ. ಇದು ಎಲ್ಬೋ ಕೆಳಗಡೆ ಇರುತ್ತೆ. ತಲೆ ಕಾಲ ಮೇಲೆ ಇರುತ್ತೆ. ಆದಷ್ಟು ಮೇಲೆ ಟ್ವಿಸ್ಟ್ ಮಾಡಿ ಮೇಲೆ ನೋಡಬೇಕು. ಇದು ಫುಲ್ ಟ್ವಿಸ್ಟ್ ಆಗಿರ್ಬೇಕು. ಇಲ್ಲಿ ನೋಡಿ, ಇದು ಇಲ್ಲಿ ಜಾಯಿಂಟ್ ಆಗಿರುತ್ತೆ. ಇದು ಸ್ವಲ್ಪ ಕ್ರಾಸ್ ಆಗಿರಬೇಕು. ಕೈ ಸೊ ಪರಿವೃತ್ತ ಜಾನು ಶಿರಸಾಸನ. ಇದು ಒನ್ ಮೋರ್ ಎಕ್ಸೈಸ್. ವೀರಭದ್ರಾಸನ ಥರ್ಡ್ ಪೊಸಿಷನ್. ಒನ್ ಲೆಗ್ ಬ್ಯಾಲೆನ್ಸ್. ಲಿಫ್ಟ್ ಯುವರ್ ಲೆಗ್ ಫಸ್ಟ್. ಸ್ಟ್ರೆಚ್ ಯುವರ್ ಹ್ಯಾಂಡ್. ನೋಡಿ, ಇದು ಲೆವೆಲ್ ಆಗಿರಬೇಕು. ಇಲ್ಲಿ ಕಿವಿಗೆ ಟಚ್ ಆಗಿರುತ್ತೆ. ಈ ಲೆಗ್ ಸ್ಟ್ರೈಟ್ ಆಗಿರಬೇಕು. ಹ್ಯಾಂಡ್ ಸ್ಟ್ರೈಟ್ ಆಗಿರಬೇಕು. ಕೆಳಗಡೆ ನೋಡ್ತಾ ಇರ್ತೀವಿ. ಇಲ್ಲಿ ಕಿವಿಗೆ ಟಚ್ ಆಗಿರುತ್ತೆ. ಇದು ಸ್ವಲ್ಪ ಸ್ಟ್ರೈಟ್ ಮಾಡ್ತೀವಿ ಬಾಡಿನ. ರಿಲ್ಯಾಕ್ಸ್. ಮತ್ತೆ ನೋಡಿ, ದಾರುಕಾಸನ ಪೋಷನ್ ಮಾಡ್ತೀವಿ. ಸ್ವಲ್ಪ ಚಕ್ರಾಸನ ಹಿಂದೆ ಇಟ್ಕೊ. ಇಲ್ಲಿಂದ ಇಟ್ಕೊ. ತಲೆ ಸ್ಟ್ರೈಟ್ ಮಾಡ್ಕೊ. ಇದು ಹಿಂಗೆ ತಾನೇ ಇರೋದು. ಲೆಗ್ ಕಾಲು ಜಾಯಿನ್ ಮಾಡ್ಕೊಂಡು ಒಂದು ಕಾಲ ಮೇಲೆ ಇಡ್ತೀವಿ. ಒಂದು ಕೈ ಮೇಲೆ ಎತ್ತೀಗ ಎತ್ತಿ ಮೇಲೆ ಈ ಹ್ಯಾಂಡ್ನ ಮೇಲೆ ಹಿಂಗೆ ಇಟ್ಕೋಬೇಕು. ಇದು ಕಾಲು ಸ್ಟ್ರೈಟ್ ಆಗಿರುತ್ತೆ. ಒಂದು ಕೈಯಲ್ಲಿ ಒಂದು ಕಾಲಲ್ಲಿ ನಿಂತ್ಕೊಂಡಿರಬೇಕು. ಸೇಮ್ ಹ್ಯಾಂಡ್ ಸೇಮ್ ಲೆಗ್ನ ಲಿಫ್ಟ್ ಮಾಡಬೇಕು. ಇದು ಸ್ಟ್ರೈಟ್ ಆಗಿರಬೇಕು. ರಿಲ್ಯಾಕ್ಸ್.